ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಕಾರ್ಯ ಸಾಕಷ್ಟು ರೀತಿ ರಂಗೇರ್ತಾ ಇದೆ. ಈ ಒಂದು ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಮರ್ಥ ಶಾಮನೂರು ಸಹ ಸಾಕಷ್ಟು ರೀತಿಯ ಜನರ ಹತ್ತಿರವಾಗಿ ಜನನುರಾಗಿಯಾಗಿ ಪ್ರಚಾರ ಮಾಡ್ತಿದ್ದಾರೆ. ಅವರ ತಾಯಿ ಪ್ರತಿಭಾ ಮಲ್ಲಿಕಾರ್ಜುನ, ತಂದೆ ಮಲ್ಲಿಕಾರ್ಜುನ ಸಚಿವರಿದ್ದಾರೆ. ಜೊತೆಗೆ ಸಾಕಷ್ಟು ಕಾಂಗ್ರೆಸ್ಸಿನ ನಾಯಕರು ಮತ್ತು ಬೇರೆ ಬೇರೆ ಸಮುದಾಯದ ನಾಯಕರು ಸಹ ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ರಾಜಕೀಯ ಹಿನ್ನೆಲೆಯಿಂದ ಬಂದಂಥವರು ಸಾಕಷ್ಟು ಅನುಭವಿಗಳಿದ್ದಾರೆ. ಈ ಒಂದು ಪ್ರಚಾರದ ಕಾರ್ಯ ಯಾವ ರೀತಿ ನಡೀತಿದೆ, ಜನರ ಬೆಂಬಲ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ಸಮರ್ಥ ಶಾಮನೂರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಸಾಲ ನಿಯೋಗಿಸ್ತಾ ಸಾಕಷ್ಟು ರೀತಿಯ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿದ್ದೀರಿ. ಒಂದು ರೀತಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನು ದಾವಣಗೆರೆ ಸಾಕಷ್ಟು ಗಮನ ಸೆಳೀತಿದೆ, ರಾಜ್ಯದ ಗಮನ ಸೆಳೀತಿದೆ. ಯಾವ ರೀತಿ ಪ್ರಚಾರದ ಕಾರ್ಯ ನಡೀತಾ ಇದೆ? ಭಾಳ ಚೆನ್ನಾಗಿ ನಡೀತಾ ಇದ್ರಿ ಸರ್. ಆಮೇಲೆ ಮುಖ್ಯವಾಗಿ ನಾವು ಜಾಸ್ತಿ ಈಗ ಯಾರ VIP ಗಳು ಬಂದರೆ ಅಷ್ಟೇ ರೋಡ್ ಶೋ ಮಾಡೋದಾಗ್ತದೆ. ಇಲ್ಲಾಂದರೆ ನಾವು ವಾರ್ಡೇ ಅಡ್ಡಾಡ್ತೀವಿ, ಗಲಿ ಅಡ್ಡಾಡ್ತೀವಿ. ಆಮೇಲೆ ಅದೇ ನನಗೆ ಇಷ್ಟ ಆಗ್ತದೆ ರೀ ಸರ್. ಯಾಕಂದರೆ ನಾವು ಎಲ್ಲರ ಮನೆಗೆ ಹೋಗಿ ಅವ್ರ ಜೊತೆ ಒಂದು ಲೋಟ ಮಜ್ಜಿಗೆ, ಹಾಲು, ಚಾಯ್, ಕಾಫಿ ಏನಾರ ಕುಡಿದ್ರೇ ಅವರು ಚೂರು ಓಪನ್ ಅಪ್ ಆಗ್ತಾರೆ ಸರ್. ಅವ್ರ ಬೇಡಿಕೆಗಳು ಏನಿದ್ದಾವೆ ಅಂತ ನಮ್ಮ ಮುಂದಿಡ್ತಾರೆ. ಆಮೇಲೆ ಅವರಿಗೆ ಪೂರೇ ಭರೋಸೆ ಐತಿ. ಯಾಕಂದರೆ ಇಲ್ಲಿ ತನಕ ಶಾಮನೂರು ಶಿವಶಂಕರಪ್ಪನ ಎಲ್ಲರೂ ಯಾಕೆ ನೆನೆಸ್ತಾರಂದರೆ ಅವರು ಜನ ಸಂಪರ್ಕ ಇಟ್ಕೊಂತಿದ್ರು ಸರ್. ಅದು ಭಾಳ ಮುಖ್ಯವಾಗಿ ಇರೋ ಒಂದು ಕ್ಯಾರೆಕ್ಟರ್ ಯಾವ್ದಾರ MLAನಲ್ಲಿ, ಪಬ್ಲಿಕ್ ಸರ್ವೆಂಟ್ನಲ್ಲಿ. ಆಮೇಲೆ ಜನ ಅದೇ ಹೇಳ್ತಾರೆ, ಅದೇ ನೆನೆಸ್ತಾರೆ. ಅಜ್ಜರು ಯಾವಾಗಲೂ ಸಿಗ್ತಿದ್ರು, ಏನಾರು ಬೇಕಿದ್ರೆ ಅಜ್ಜರು ಬೆಡ್ರೂಮಿಗೆ ಹೋಗ್ಬೋದಿತ್ತು, ಅವರು ಮಾಡಿಕೊಡ್ತಿದ್ರು. ಸೊ ಅದೇ ದೃಷ್ಟಿನಲ್ಲಿ ಜನನೂ ನಮ್ಮನ್ನು ನೋಡ್ತಿದ್ದಾರೆ ರೀ ಸರ್. ಅದು ಏನಿದ್ರೇನು ಈಗ ಅವ್ರ ಅಪ್ಪಾರಾಗಿ ಎಲ್ಲರ ಅಪ್ಪಾಜಿ ಅಂತ ಎಲ್ಲರು ಕರಿತಿದ್ರು. ಅಪ್ಪಾರ ಸ್ಥಾನದಲ್ಲಿ ಸೇವೆ ಮಾಡ್ತಿದ್ರು. ಈಗ ನಾನು ಒಬ್ಬನ ಮಗನ ಸ್ಥಾನದಲ್ಲಿ ಅದೇ ಮುಖಾಂತರಕ್ಕೆ ಸೇವೆ ಮಾಡ್ತೀನಿ ಅಂತ ಸರ್. ಸರ್, ಟಿಕೆಟ್ ಕೊಡೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಯಿತು. ಪಕ್ಷ ನಿರ್ಧಾರ ಮಾಡಿತು ನಿಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಟಿಕೆಟನ್ನು ಸಹಿತ ಈಗ ಪೈಲ್ವಾನ್ ಅವರನ್ನು, ಸಾದಿಕ್ ಅವ್ರನ್ನ ಮನವೊಲಿಸಿದ್ದಾರೆ. ಪಕ್ಷದ ಎಲ್ಲ ನಾಯಕರು ಅವರ ಮಾತನ್ನು ಕೇಳಿದ್ದಾರೆ ಮತ್ತು ಅವರು ಸಹ ಪ್ರಚಾರಕ್ಕೆ ಬರ್ತೀನಿ ನಿಮ್ಮ ಪರವಾಗಿ ಇವತ್ತು ಮಾತನಾಡಿದ್ದಾರೆ. ಯಾವ ರೀತಿ ಅವ್ರನ್ನ ವಿಶ್ವಾಸ ತಗೊಳ್ತೀರಿ? ಮತ್ತು ಅಲ್ಪಸಂಖ್ಯಾತರು ಸ್ವಲ್ಪ ನಿರ್ಣಾಯಕ ಮತದಾರಿದ್ದಾರೆ. ಅವರ ಮನವೊಲಿಸ್ತಕ್ಕಂಥ, ಅವರನ್ನು ವಿಶ್ವಾಸ ತೆಗೆದುಕೊಂಥ ಕೆಲಸವನ್ನು ಯಾವ ರೀತಿ ಮಾಡ್ತೀರಿ? ನೀವು ಕೇಳಿರೋ ಪ್ರಶ್ನೆ ಸರ್. ನಾನು ಎಲ್ಲ ನಮ್ಮ ಅಲ್ಪಸಂಖ್ಯಾತರ ಲೀಡರ್ಗಳಿಗೆ ನಾನು ಅದೇ ಪ್ರಶ್ನೆ ಕೇಳಿದೆ ಸರ್. ಯಾಕಂದರೆ ನಾನು ಈ ನ್ಯೂಸ್ ನೋಡೋಕ್ಕಾರ ಎಲ್ಲ ಅದೇ ನಡೀತಿತ್ತು. ಸೊ ನಾನು ಅಂದೆ, ಇದು ನನ್ನನ್ನು ಯಾಕೆ ಈಗ ಶಾಮನೂರು ಶಿವಶಂಕರಪ್ಪರಂದರೆ ಶಾಂತಿ, ಅಭಿವೃದ್ಧಿ, ಮುಖ್ಯವಾಗಿ ಶಾಂತಿ ಸ್ಥಾಪನೆ. ಯಾಕಂದರೆ ಅವರು ಒಬ್ಬರು ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಲೀಡರ್ ಆಗಿ ಎಲ್ಲ ವರ್ಗದ ಜನನ ಜೊತೆಗಿಡ್ಕೊಂಡು ಮುಂದೋಗ್ತಿದ್ರು ಸರ್. ಸೊ ನಾನು ಅದೇ ರೀತಿಯಲ್ಲಿ, ಅದೇ ನಮ್ಮ ಮಾರ್ಗ. ಸೊ ನಾನು ಎಲ್ಲ ಲೀಡರ್ಗಳಿಗೆ ಅದೇ ಕೇಳಿದೆ, ಸರ್ ನನ್ನ ಹೆಸರು ತಗೊಳೋದ್ರಿಂದ ಯಾರಿಗಾರ ಚೂರು ಅಶಾಂತಿ ಅನಿಸ್ತಿದ್ರೆ ನನಗೆ ಬೇಡ ಸರ್. ಯಾಕಂದರೆ ಅದು ತಪ್ಪಾಗ್ತೈತಿ. ನಮ್ಮ ಅಪ್ಪಾಜಿ, ನಮ್ಮ ಅಜ್ಜರ ಲೆಗಸಿ ಐತಿರಲ್ರಿ ಸರ್, ಅದನ್ನು ರೆಸ್ಪೆಕ್ಟ್ ಮಾಡ್ಕೊಂತ. ಸೊ ಎಲ್ಲರೂ ಲೀಡರ್ಸು, ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸು ನನಗೆ ಅದೇ ನನ್ನ ಫಸ್ಟ್ ಮನಸ್ಸನ್ನು ಶಾಂತಿ ಮಾಡಿಕೊಟ್ರು. ಏನಂತ, 2 ವರ್ಷ ಐತಿ, ಇದು ನಮ್ಮ ಪದ್ಧತಿ. ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರೋ ಕೊಡುಗೆ ಏನೈತೆ ರೀ ಸರ್, ದಾವಣಗೆರೆಗೆ ಅಷ್ಟೇ ಅಲ್ಲ, ಪೂರ್ತಿ ಕರ್ನಾಟಕಕ್ಕೆ, ಇಂಡಿಯಾಕ್ಕೆ. ಅದಕ್ಕೆ ಈ ಪದ್ಧತಿ ಪ್ರಕಾರ 2 ವರ್ಷ ಶಾಮನೂರು ಕುಟುಂಬನಲ್ಲೇ ಯಾರಿಗಾರ ಟಿಕೆಟ್ ಕೊಟ್ಟು ಸೇವೆ ಮಾಡಬೇಕು. ಆಮೇಲೆ ನನಗೆ ಎಷ್ಟು ಸಂತೋಷ ಆಗ್ತೈತಿ, ಅದು ಇದು ಎಲ್ಲ ವರ್ಗದ ಲೀಡರ್ಗಳಿದಾರಲ್ರಿ ಸರ್, ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲೇ ಸಿಗ್ತಾರೆ ಸರ್. ಯಾಕಂದರೆ ನಮ್ಮ ದಾವಣಗೆರೆ ದಕ್ಷಿಣಷ್ಟು ಡೈವರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲೂ ಸಿಗಲ್ರಿ ಸರ್. ಸೊ ಎಲ್ಲ ವರ್ಗದ ಜನ ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಅಜ್ಜರಿಗೆ ಬೆಂಬಲ ಕೊಡ್ತಿದ್ರು. ಆಮೇಲೆ ಅವರೇ ನನಗೆ ನನ್ನ ಸಾಮರ್ಥ್ಯ ಅವರೇ ಸರ್. ಯಾಕಂದರೆ ಅವರೇ ನನಗೆ ಮಾರ್ಗ ತೋರಿಸ್ತಿದ್ದಾರೆ. ಅವ್ರ ಸಲಹೆ ಮೇಲೆ ನಾನು ಮುಂದೆ ಹೆಜ್ಜೆ ಇಡ್ತಿರೋದು ಸರ್. ಹಿಂದೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇರ್ಬೋದು, ಈ ಮುಂದೆ ದಾವಣಗೆರೆ ಸುತ್ತಮುತ್ತ ಸಾಕಷ್ಟು ಹಿಂದೂ ಮುಸ್ಲಿಂ ಸ್ವಲ್ಪ ಕೋಮುಗಲಭಾಗ್ತಕ್ಕಂಥ ಸಾಕಷ್ಟು ಪ್ರಕರಣ ಇದ್ದವು. ಆ ವಿಚಾರದಲ್ಲಿ ಅಪ್ಪಾಜಿ ಶಾಮನೂರು ಶಂಕರಪ್ಪ ಸಾಕಷ್ಟು ರೀತಿಯ ಎಲ್ಲ ನಾಯಕರನ್ನು, ಎಲ್ಲ ಸಮುದಾಯ ನಾಯಕರನ್ನು ವಿಶ್ವಾಸ ತಗೊಂಡು ಅಲ್ಲಿ ಯಾವುದೇ ರೀತಿಯ ಸಂಘರ್ಷ ಆಗದಂತೆ ಒಂದು ರೀತಿಯ ಸಾಮರಸ್ಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ನಡೆ ಯಾವ ರೀತಿ ಇರ್ತದೆ ಅಂತ? ಸೊ ನಾವು 99ನಲ್ಲಿ ಬಾರ್ನ್ ಸರ್.
ಇದು ನೀವು ಮಾತಾಡ್ತಿರೋ ಇನ್ಸಿಡೆನ್ಸು ಚೂರು ಐ ಥಿಂಕ್ 92 ಬಗ್ಗೆ ರೆಫರ್ ಮಾಡ್ತಿದ್ರಿ. ಸೊ ಅವಾಗೂ ನಾವು ಈಗ ಯಜಮಾನ್ರಿಗೆಲ್ಲ ಕೇಳಿದ್ರೆ ಅವರು ಅದ್ರ ಬಗ್ಗೆ ಹೇಳ್ತಾರೆ ಸರ್. ಆಮೇಲೆ ನಮಗೆ ಹೆದರಿಕೆ ಆಗ್ತೈತಿ, ಯಾಕಂದರೆ ನಾವೆಲ್ಲ ಹುಡುಗರು, ಎಲ್ಲ ವರ್ಗದ ಹುಡುಗರು ಜೊತೆಗೆ ಆಟಾಡ್ಕೊಂತ ಎಲ್ಲರ ಮನೆಗಳಿಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಕೆಲಸ ಜೊತೆಗೆ ಮಾಡ್ತೀವಿ. ಸೊ ನಮಗದು ಕಾಣೋದೇ ಇಲ್ಲ ರೀ ಸರ್. ನಾವು ಅದು ಚೂರು ಒಂದು ಶಾಂತಿ ಸ್ಥಾಪನೆ ಆದಮೇಲೆ ಹುಟ್ಟಿವಿ ನಾವು. ಸೊ ಅದು ಯಾಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಖ್ಯವಾಗಿ ಗೆಲ್ಲಬೇಕಂದ್ರೆ ಸರ್, ಯಾಕಂದರೆ ನಾವು ನೋಡ್ದಂಗೆ, ಆಮೇಲೆ ದೀಕ್ಷಕರು ಯಾರೆಲ್ಲ ನೋಡ್ತಿದ್ದಾರೆ ಅವರು ಇದು ನೋಡ್ತಿದ್ದಾರೆ. ಅದು ಎಲ್ಲ ಕ್ಯಾಂಡಿಡೇಟ್ಸ್ನಲ್ಲಿ ಯಾರ ಒಂದು ಪಾರ್ಟಿ, ಒಂದು ಕ್ಯಾಂಡಿಡೇಟ್ ಎಲ್ಲ ವರ್ಗದ ಜನಕ್ಕೆ ಹೋಗಿ ವೋಟ್ ಮಾಡಿರಿ, ನಿಮ್ಮ ಸಾಹಿತ್ಯ ಬೇಕು, ನಿಮ್ಮ ಬೆಂಬಲ ಬೇಕು, ನಿಮ್ಮ ಮತ ಬೇಕು ಅಂತ ಕೇಳ್ತಿದ್ದಾರೆ ಅಂದರೆ ನಾವೇ ಸರ್. ಈಗ ನಾವು ನೋಡ್ತಿದ್ದೀವಿ, ಎಲ್ಲರೂ ನೋಡ್ತಿದ್ದಾರೆ. ಬೇರೆ ಪಕ್ಷದಲ್ಲಿರೋರು, ಆಮೇಲೆ ಭಾಳ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಬರೀ ಚೂರು ವಾರ್ಡ್ಸಿಗೆ ಹೋಗ್ತಾರೆ, ಚೂರು ಗಲಿಗಳಿಗೆ ಹೋಗ್ತಾರೆ, ಎಲ್ಲರನ್ನೂ ಸಂಪರ್ಕಕ್ಕೆ ಹಿಡ್ಕೊಳಲ್ಲ ಸರ್. ಸೊ ಅದು ತಪ್ಪು ಅನಿಸ್ತೈತಿ. ಯಾಕಂದರೆ ಒಬ್ಬರು MLA ಜವಾಬ್ದಾರಿ ಎಲ್ಲ ವರ್ಗದ ಜನ, ಎಲ್ಲ ಧರ್ಮದ ಜನ, ಎಲ್ಲ ಜಾತಿ ಜನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ಮುಂದೆ ಹೆಜ್ಜೆ ಇಡಬೇಕು ರೀ ಸರ್. ಸೊ ಅದು ನಮ್ಮ ಕಾಂಗ್ರೆಸ್ ಪಕ್ಷನಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ, ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ನಾವು ಅದು ಮಾಡ್ತಿದ್ವಿ. ಆಮೇಲೆ ಅದಕ್ಕೆ ನಾವು ಯೋಗ್ಯತೆ ಐತಿ ನಮ್ಮದು MLA ಆಗೋಕ್ಕೆ ಸರ್. ಸರ್, ಪ್ರಮುಖವಾಗಿ ಒಂದು ಮಾತು ಕೇಳಿ ಬರ್ತದೆ, ಏನಂದರೆ ಸಮರ್ಥ ಅವರಿಗೆ ಇನ್ನೂ ಟೈಮ್ ಇತ್ತು, ಸ್ವಲ್ಪ ಚಿಕ್ಕವರಿದ್ದಾರೆ, ಅವ್ರಿಗೆ ಅವಕಾಶಗಳಿತ್ತು, ಯಾಕೆ ಇಷ್ಟು ಬೇಗನೆ ರಾಜಕೀಯಕ್ಕೆ ಇಳಿದ್ರು ಅಂತ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ಈ ಬಗ್ಗೆ ಏನು ಹೇಳೋದಾದರೆ? ನೀವು ಕೇಳ್ತಿರೋ ಪ್ರಶ್ನೆ, ನೀವೆಲ್ಲ ವಿಪಕ್ಷ ಕೇಳ್ತಿರೋ ಎಲ್ಲ ಪ್ರಶ್ನೆ ಐತಲ್ಲ ರೀ ಸರ್, ನಾನು ನಮ್ಮ ಕಾಂಗ್ರೆಸ್ ಲೀಡರ್ಸ್ಗಳ ಜೊತೆ ನಾನೇ ಫಸ್ಟ್ ಕೇಳೀನಿ ರೀ ಸರ್. ಸೊ ನಾನು ಅದೇ ಪ್ರಶ್ನೆ ತೆಗೆದೆ. ಇದು ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮುಂಚೆ ಇರಲಿ, ನನ್ನ ಹೆಸರು ಯಾವಾಗ ಎಲ್ಲ ಕಾರ್ಯಕರ್ತರು ತಗೋಳಕ್ಕೆ ಶುರು ಮಾಡಿದ್ರು ಅವಾಗೇ ಕೇಳಿದೆ, ಇದು ಸುಮ್ಮನೆ ನನ್ನ ಹೆಸರು ತಗೋಬೇಡ್ರಿ, ನನಗೆ ಚೆನ್ನಾಗಿ ಅನಿಸಲ್ಲ, ಇದೆಲ್ಲ ನಿಮ್ಮ ಮಧ್ಯ, ಕಾಂಗ್ರೆಸ್ ಲೀಡರ್ಸ್ ಮಧ್ಯ ನೀವು ಮಾತಾಡ್ಕೊಂಡು ಬಗೆಹರಿಸಿ, ಲೋಕಲ್ ಲೀಡರ್ಸ್ ನೀವೇ ಡಿಸೈಡ್ ಮಾಡಬೇಕು ಏನಾಗ್ತೈತಿ ಅಂತ. ಬಟ್ ಅವರು ಹೇಳ್ದಂಗೆ ಸರ್, ಏನಂದರೆ ಫಸ್ಟು ಚೂರು ಇದು ಒಂದು ನನ್ನನ್ನು ಹೆಂಗೆ ಗುರ್ತು ಹಿಡಿಸ್ತಾರೆ ಅಂದರೆ, MLA ಎಲೆಕ್ಷನ್, MP ಎಲೆಕ್ಷನ್ ಇರಲಿ, ನಾನು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿರ್ತಿದ್ದೆ, ಆಮೇಲೆ ಕೆಲ್ಸಗಳಿಗೆ ಹೆಂಗೆ ಒಯ್ತಿದ್ದೆ. ಯಾಕಂದರೆ ಈಗ ಅವರಿಗೆ ಅವರೆಲ್ಲರೂ ಹೆಂಗೆ ಅನ್ಕೊಂಡಾರೆ ಅಂದರೆ ಸರ್, ಶಂಕರಾಚಾರ್ಯ ಇರೋಕ್ಕಾರ ಅಜ್ಜಾರಿದ್ರು, ಅಪ್ಪಾರಿದ್ರು, ಅಮ್ಮಾರಿದ್ರು, ಅದ್ರ ಜೊತೆ 4ನೇ ಗ್ಯಾರಂಟಿ ನಾನು ಇದ್ದೆ. ಸೊ ಏನಾರ ಕಷ್ಟಗಳಿದ್ರೆ ನನ್ನ ಕಿವಿಗೆ ಹಾಕ್ತಿದ್ರು, ನಾನು ಮುಂದೆ ಒಯ್ತಿದ್ದೆ. ಯಾಕಂದರೆ ಅದು ನಮ್ಮ ಕರ್ತವ್ಯ. ನಮ್ಮ ಅಪ್ಪಾರು, ಅಮ್ಮಾರು, ಅಜ್ಜರಿಗೆ ಚೂರು ಸೇವೆ ಮಾಡ್ದಂಗೆ ಅವ್ರ ಕಡೆಯಿಂದ ಬೋಜ್ ಏನೈತಲ್ಲ ಚೂರು ಕಮ್ಮಿ ಮಾಡೋದು ಒಬ್ಬನ ಮಗಂದ ಕರ್ತವ್ಯ. ಸೊ ಹಂಗೆ ನಾನು ಗುರುತಿಸ್ಕೊಂಡಿನಿ ರೀ ಸರ್. ಆಮೇಲೆ ಈಗ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಇರಲಿ, ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ ಇರಲಿ, ಅಲ್ಲಿ ಏನಾರ ಮೆಡಿಕಲ್ಸ್ ಪ್ರಾಬ್ಲಮ್ ಇದ್ದರೆ, ಇಲ್ಲಾಂದರೆ ಅದು ಎಜುಕೇಷನಲ್ಲಿ ಏನಾರ ಫೀಸಿಂದ ರಿಲೇಟೆಡ್ ಇರಲಿ, ಅಡ್ಮಿಷನ್ಸ್ ರಿಲೇಟೆಡ್ ಇರಲಿ, ಜಾಬ್ ರಿಲೇಟೆಡ್ ಇರಲಿ, ಜನ ನನ್ನನ್ನು ಹುಡುಕಿ ನನ್ನ ಹತ್ರ ಬರ್ತಿದ್ರು ಸರ್. ಸೊ ಕೆಲಸ ಮಾಡೋನು, ತಲೆ ಬಗ್ಸಿ ಕೆಲಸ ಮಾಡ್ತಾನೆ ಹುಡುಗ ಅಂತಾನೆ ನನ್ನ ಪರಿಚಯ ಪಡ್ಕೊಂಡಿದ್ದಾರೆ ಸರ್. ಈಗ ಸಾಕಷ್ಟು ಅಪ್ಪಾಜಿ ಶಾಮನೂರು ಶಿವಕುಮಾರರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮಾದರಿ ಕ್ಷೇತ್ರ ಮಾಡಿದ್ದಾರೆ. ಅವರು ಕೆಲವು ಯೋಜನೆಗಳು ಸಹ ಇನ್ನೂ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮದೇ ಅಂಥ ಪ್ಲ್ಯಾನ್ಗಳೇನಾದರೂ ನಿರೀಕ್ಷೆ ಮಾಡ್ಬೋದಾ ಅಂತ? ಡೆಫಿನೆಟ್ಲಿ ಸರ್. ಸೊ ಈಗ ನಾವು ನೋಡಿದ್ರೆ ಇದು ಭಾಳ ಡೀಟೇಲ್ ಸ್ಟಡಿ ಮಾಡ್ಬೇಕು ರೀ ಸರ್. ವಾರ್ಡ್ ಬೈ ವಾರ್ಡ್, ಕೇಸ್ ಬೈ ಕೇಸ್ ನೋಡಬೇಕು. ಈಗ ದಾವಣಗೆರೆ ದಕ್ಷಿಣ ಹಳೆಯೂರು, ಆದರೆ ಈಗ ಹಳೆಯೂರಿನಲ್ಲಿ ಈ ಮೇಜರ್ ಮಾರ್ಕೆಟ್ ಏರಿಯಾ ಏನಿದಾವಲ್ಲ ರೀ ಸರ್, ಈ ಚೌಕಿಪೇಟೆ ಇರಲಿ, ಕಾಯಿಪೇಟೆ ಇರಲಿ, ಅವೆಲ್ಲ ಈ ಬೇಸಿಕ್ ರೀ ಹಳ್ಳಿಮರ ಸರ್ಕಲ್ಲು, ಇದೇನಾಗ್ತೈತಿ, ಫಸ್ಟ್ ನನ್ನ ಮುಖ್ಯವಾಗಿರೋದು ಏನು ಕೆಲಸ ಮುಂದುವಯ್ಬೇಕು, ಎಲ್ಲರೂ ಪ್ರತಿಯೊಂದು MLA ಕರ್ತವ್ಯ ಇದು ಮೂಲಭೂತ ಸೌಲಭ್ಯಗಳು. ಸೊ ಬೇಸಿಕ್ ಅಮ್ಯುನಿಟಿ ಸರ್, ಇವೆಲ್ಲ ಒಂದು ಲೆಕ್ಕಕ್ಕೆ ದಾವಣಗೆರೆ ಬೇರೆ ಜಿಲ್ಲೆಗಳ ಜೊತೆ ಕಂಪೇರ್ ಮಾಡಿದ್ರೆ ಭಾಳ ಮುಂದೆ ಐತ್ರಿ ಸರ್. ಆಮೇಲೆ ಎಲ್ಲ ದೀಕ್ಷಕರು ನೋಡ್ಯಾರೆ, ಈಗ ರೋಡ್ಸ್ ಇರಲಿ, ರೋಡ್ಸ್ ಅಷ್ಟೇ ಅಲ್ಲ, UGD, ಸೂವೇಜು, ಎಲೆಕ್ಟ್ರಿಸಿಟಿ, ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ನು, ಇವೆಲ್ಲ ಭಾಳ ಮುಖ್ಯವಾಗಿದ್ದಾವೆ. ಯಾಕಂದರೆ ಜೀವನ ನಡ್ಸೋಕ್ಕೆ ಇವೆಲ್ಲ ಮುಖ್ಯ ಸರ್. ಸೊ ಅದನ್ನು ಒಂದು ಲೆಕ್ಕಕ್ಕೆ ಅಲ್ಲೇ ಆಗ್ತಾಯಿದ್ರಿ ಸರ್. ಈಗ ಜಲಸಿರಿ ತಗೊಂಡ್ರೆ, ನಾನು ನೆನ್ನೆ SPS ನಗರಕ್ಕೆ ಹೋಗಿದ್ದೆ, ಅಲ್ಲಿ ಆಲ್ಮೋಸ್ಟ್ 90% ವರ್ಕ್ ಮುಗ್ದೈತೆ ರೀ ಸರ್. ಸೊ ಇನ್ನು 10% ಏನೈತಲ್ಲ ರೀ ಸರ್, ಅದು ಮಾಡ್ಬೇಕು ರೀ ಸರ್. ಅದು ಬಿಟ್ಟರೆ ನನ್ನ ಮುಖ್ಯವಾಗಿ ಪ್ರತಿಯೊಂದು ಡೆಮೋಗ್ರಾಫಿಕ್ಕಿಗೆ ಅಪೀಲ್ ಮಾಡ್ಬೇಕು ರೀ ಸರ್. ಯಾಕಂದರೆ ಎಲ್ಲರದು ಬೇರೆ ಬೇರೆ ಬೇಡಿಕೆಗಳಿರ್ತವೆ. ಈ ಮೇಜರ್ ಬೇಡಿಕೆಗಳು ತಗೋಬೇಕಂದ್ರೆ ಹೆಲ್ತಿಂದ ಒಂದು ಹೇಳಬೇಕಂದ್ರೆ
ಹೆಲ್ತಿಂದು ಒಂದು ಹಾಸ್ಪಿಟಲ್ ಬೇಕು ದಾವಣಗೆರೆ ದಕ್ಷಿಣ ಸೆಂಟ್ರಲಿಗೆ. ಯಾವ್ದಾರ ಮೂಲೆಗೆ ಮಾಡಿದ್ರೆ ನಡೆಯಲ್ಲ ಸರ್, ಯಾಕಂದರೆ ಇದು ಲೊಕೇಶನ್ ಬಗ್ಗೆ ಸಮಸ್ಯೆ ಇರೋದು. ಆಮೇಲೆ ನನಗೂ ಮೊನ್ನೆನ ದಾದಾಪೀರ್ ಅಂತ ಒಬ್ಬರು ಆಜಾದ್ ನಗರ್ನ ಸಿಕ್ಕರು, ಒಂದು ಮನವಿ ಪತ್ರ ಕೊಟ್ಟರು. ಅವರು ಅಪ್ಪಾಜಿ ಚೂರು ಆ್ಯಂಬುಲೆನ್ಸ್ ಡಿಲೇ ಆಯಿತು ಅಂತ ತೀರ್ಕೊಂಡ್ಬಿಟ್ರು ಸರ್. ಸೊ ಅದು ನನಗೆ ಮನ್ಸಿಗೆ ಭಾಳ ನೋವಾಯಿತು, ಯಾಕಂದರೆ ಅಂಥ ಪರಿಸ್ಥಿತಿ ಈ 21st ಸೆಂಚುರಿನಲ್ಲಿ ಬರಲೇಬಾರ್ದು. ಸೊ ಈಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದು ಈಸಿಯಾಗಿ ಮಾಡ್ಬೋದು. ಬೇಕಿದ್ರೆ ನಮ್ಮ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಏನೈತೆ ರೀ ಮಾರ್ಕೆಟ್ ರೋಡ್ನಲ್ಲಿ, ಅದನ್ನೇ ಚೂರು ಎಕ್ಸ್ಟೆಂಡ್ ಮಾಡಿ ಡೆವಲಪ್ ಮಾಡಿದ್ರೇನು OT ಫೆಸಿಲಿಟಿ, ICU ಫೆಸಿಲಿಟೀಸ್ ಅವೆಲ್ಲ ಚೂರು ಬೆಡ್ಸ್ ಮಾಡಿದ್ರೆ ಇದು ಕಮ್ಮಿ ಖರ್ಚಿನಲ್ಲೇ ಮಾಡ್ಬೋದು ರೀ ಸರ್. ಆಮೇಲೆ ಮುಖ್ಯವಾಗಿ ನಮ್ಮ PHCs ಏನಿದಾವಲ್ಲ ರೀ ಸರ್ ಪ್ರತಿ ವಾರ್ಡ್ನಲ್ಲಿ, ಅವನ್ನು ಸ್ಟ್ರೆಂಥನ್ ಮಾಡಬೇಕು. ನಾನು ಒಂದು ತಿಂಗಳಿಂದ ಭಾಷಾನಗರಿಂದ PHCಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ನರ್ಸನ್ನು ಮೀಟ್ ಮಾಡಿ ಚರ್ಚೆ ಮಾಡಿದ್ವಿ. ಆಮೇಲೆ ಅವರು ಅದೇ ಅಂದರು, PHC ಅರ್ಥ ಮಾಡ್ಕೋಬೇಕಂದ್ರೆ ಕೇಸ್ ಬೈ ಕೇಸ್ ನೋಡಿರಿ. ಈಗ ನಮ್ಮ ಭಾಷಾನಗರ್ನಲ್ಲಿ ನನಗೆ ನರ್ಸ್ ಅವರೇ ನನಗೆ ಹೇಳಿದ್ರು, ಒಬ್ಬನು ಗೈನಕಾಲಜಿಸ್ಟು, ಒಬ್ಬರು ಪೀಡಿಯಾಟ್ರಿಷನ್ ಕೊಟ್ಟರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಅನುಕೂಲ ಆಗ್ತೈತಿ, ಯಾಕಂದರೆ ಅದೇ ಮೇನ್ ಬೇಡಿಕೆ ಹಂಗೆ. ಸೊ ಅದು ಹೆಲ್ತಿನ ಒಂದು ವಿಚಾರ. ಇದು ಬಿಟ್ಟರೆ ಇನ್ನೊಂದು ವಿಚಾರ ತಗೋಬೇಕಂದ್ರೆ ಹೌಸಿಂಗ್ ಸರ್. ಹೌಸಿಂಗ್ ಭಾಳ ಮುಖ್ಯವಾಗಿರೋದು. ಈಗ ಹೌಸಿಂಗ್ನಲ್ಲಿ ಎಲ್ಲರೂ ನೋಡ್ಯಾರೆ, ಶಾಮೂರ್ ಶಿವಶಂಕರಪ್ಪ ಅವರು, SS ಮಲ್ಲಿಕಾರ್ಜುನ್ ಅವರು ಎಷ್ಟು ಆಶ್ರಯ ಮನೆಗಳು ಕಟ್ಟ್ಯಾರೆ. ಈಗ ಆಶ್ರಯ ಯೋಜನೆ ಏನಿತ್ತು ಸರ್, ನನಗೆ ಒಂದು ಮನ್ಸಿನ ಭಾಳ ಹತ್ತಿರ ಇರೋದು ರೀ. ಯಾಕಂದರೆ ಇದು ನಮ್ಮ ಇಂದ್ರಮ್ಮ ಹೇಳ್ದಂಗೆ ಕಪ್ಡ ರೋಟಿ ಮಕಾನ್. ಈ ಕಪ್ಡ ರೋಟಿ ಒಂದು ಲೆಕ್ಕಕ್ಕೆ ಎಕ್ಸೆಸಿಬಲ್ ಐತ್ರಿ ಸರ್. ಈ ಮಕಾನ್ ಏನೈತ್ರಿ ಸರ್, ಈ ಒಂದು ಗ್ಯಾರಂಟಿನೇ ಮಾಡಬೇಕು ನಾವು ಈ ದೇಶನಲ್ಲಿ. ಇದು ಒಂದು ಹ್ಯೂಮನ್ ರೈಟ್ ಹಂಗೆ ಐತ್ರಿ ಸರ್ ಮಕಾನು. ಸೊ ಅದಕ್ಕೆ ಈ ಆಶ್ರಯ ಮನೆ ಯೋಜನೆ ಮತ್ತೆ ರಿವೈವ್ ಮಾಡೋಣ. ಭಾಳ ಮನೆಗಳು ಎಷ್ಟಾಗುತ್ತೆ ಅಷ್ಟು, ಯಾಕಂದರೆ ಭಾಳ ಜನ ಬಡವ್ರು ಇರ್ತಾರೆ, ಭಾಳ ಜನ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಅವ್ರಿಗೆ ಆಶ್ರಯ ಮನೆ ಬೇಕು, ಆಶ್ರಯ ಬೇಕು. ಅದು ಬಿಟ್ಟರೆ ಇದು ಲೋನ್ಸ್, ಇದು ಸ್ಕೀಮ್ಸ್ ಇದ್ದಾವೆ ನಮ್ಮ ಸರ್ಕಾರನಲ್ಲಿ ಮನೆ ಕಟ್ಟೋಕ್ಕೆ. ಇದು ಚೂರು ಲಕ್ಷ ಕೊಡ್ತಾರೆ ಸೈಟ್ ಇದ್ದರೆ, ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ ಅಂದರೆ. ಆಮೇಲೆ ಸ್ಲಮ್ ಬೋರ್ಡಿಂದನೂ ಡೆವಲಪ್ ಮಾಡ್ಬೋದು. ಈಗ ಮೊನ್ನೆನ ನಾನು ಆನೆಕೊಂಡ ವಾರ್ಡ್ನಲ್ಲಿ AK ಕಾಲೋನಿಗೆ ಹೋಗಿದ್ದೆ. ಅಲ್ಲಿ ಒಂದು 150 ಮನೆಗಳು ಅಲ್ಲೇ ಡೆವಲಪ್ ಆಗ್ತಿದ್ದಾವೆ ರೀ ಸರ್. ಪ್ಲಾಸ್ಟ್ರಿಂಗು, ಟೈಲ್ ವರ್ಕ್ ಸ್ಟೇಜ್ನಲ್ಲಿ ನಿಂತವೆ. ಅದು ಈ ನೀತಿ ಸಮಿತಿ ಅಂತ ಚೂರು ಕೆಲಸಗಳು ಸ್ಲೋ ಆಗಿವೆ, ಬಟ್ ಆರಾಮ್ಸೆ ಒಂದು 3-4 ತಿಂಗಳಿನಲ್ಲಿ ಅದನ್ನು ಮುಗಿತೈತಿ. ಸೊ 150 ಕುಟುಂಬಗಳಿಗೆ ಮನೆ ಸಿಗ್ತವೆ ಅಂತ ನಾವು ದಾವಣಗೆರೆನಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಬೋದು ರೀ ಸರ್. ಸರ್, ಕೊನೆಯದಾಗಿ ಖಂಡಿತವಾಗಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರನ್ನ ವಿಶ್ವಾಸ ತೊಗೊಂಡು ಹೋಗೋದು, ಹಿಂದುಳಿದ ಜನಾಂಗನ ವಿಶ್ವಾಸ ತೊಗೊಂಡು ಹೋಗತಕ್ಕಂಥ ಕೆಲಸ ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಯಾಕಂದರೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ, ಆಮೇಲೆ ನಾನು ಒಬ್ಬನು ಮನುಷ್ಯ ಆಗಿ, ಮನುಷ್ಯತ್ವ ಪ್ರಕಾರ ಪ್ರತಿಯೊಂದು ವರ್ಗದ ಜನನ್ನ ಆ ಸಾಮಾನ್ಯತೆಯಿಂದ ನೋಡ್ಬೇಕು ರೀ ಸರ್. ಯಾಕಂದರೆ ನಾನು ತಿಳಿದಂಗೆ ಕಷ್ಟ ನಿಮ್ಮದು ಧರ್ಮ ಜಾತಿ ನೋಡಿ ಹುಡ್ಕೊಂಡು ಬರಲ್ಲ ರೀ ಸರ್. ಈ ಮನುಷ್ಯಂದರೆ ಕಷ್ಟ ಬಂದೇ ಬರ್ತೈತೆ ರೀ ಸರ್. ಆಮೇಲೆ ಈ ಕಷ್ಟಗಳನ್ನ ಬಗೆಹರಿಸೋದು ಸರ್ಕಾರದ ಜವಾಬ್ದಾರಿ ಸರ್, ಇದು ನಂದು ಜವಾಬ್ದಾರಿ. ಆಮೇಲೆ ನನಗೆ ಪೂರ್ತಿ ನಂಬಿಕೆ ಐತಿ, ಅದು ನಾನು ಫಿಟ್ ಇದ್ದೀನಿ, ಯೋಗ್ಯ ಇದ್ದೀನಿ ಈ ಜವಾಬ್ದಾರಿನ ಬಗೆಹರ್ಸೋಕ್ಕೆ. ಆಮೇಲೆ ಜನನೂ ನೋಡ್ತಿದ್ದಾರೆ, ಯಾಕಂದರೆ ಮುಖ್ಯವಾಗಿ ನಾನು ಅವ್ರನ್ನ ಸ್ಪಂದಿಸ್ತಿದ್ದೀನಿ ರೀ ಸರ್. ಇವೆಲ್ಲ ಕಷ್ಟಗಳು ಏನಿದ್ದಾವೆ ಅದ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಸೊ ಅದು ಮುಂದೆ ನಾನು ಹೋಗಿ ಇವೆಲ್ಲ ಬಗೆಹರಿಸ್ತೀನಿ ಅಂತಲೂ ನಾನು ಭರವಸೆ ಕೊಡ್ತಿದ್ದೀನಿ ಸರ್. ಇದಿಷ್ಟು ಸಮರ್ಥ ಶಾಮನೂರವರ ಹೇಳಿಕೆಯಾಗಿದೆ. ಸಾಕಷ್ಟು ರೀತಿ ನಾನು ನನ್ನ ತಂದೆ, ತಾಯಿ, ತಾತ ಅಭಿವೃದ್ಧಿ ಕೆಲಸ ಮಾಡಿದರೆ ಅವ್ರು ಹಾಕಿಕೊಟ್ಟ ಮಾರ್ಗಗಳು, ಪಕ್ಷದ ನಾಯಕರು ಕೊಟ್ಟಂಥ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಮತ್ತು ಕ್ಷೇತ್ರಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿವೆ. ಆ ಹಿಂದೆ ನಮ್ಮ ಅಪ್ಪಾಜಿ ಮಾಡಿದಂಥ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ, ಇನ್ನಷ್ಟು ಹೊತ್ತು ಕೊಡ್ತೇನೆ. ಮತ್ತು ಯಾವುದೇ ರೀತಿಯ ಯಾವ ವರ್ಗಕ್ಕೂ ಸಹ ಅನ್ಯಾಯ ಮಾಡಂತೆ ನ್ಯಾಯಸಮ್ಮತವಾಗಿ ಕೋಮು ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾದರಿ ಕ್ಷೇತ್ರವನ್ನು ಅಭಿವೃದ್ಧಿ ವಿಷಯದಲ್ಲಿ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡ್ತಕ್ಕಂಥ ಛಲ ಆಶಯ ನನ್ನಲ್ಲಿ ತಿಳಿದಿದೆ. ಅದರಿಂದ ಜನ ಮತದಾರರು ನನಗೆ ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾರೆಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ದಾವಣಗೆರೆ.